ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಸೆಟ್ ದೋಸೆಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಶಾರ್ಟ್ ವಿಡಿಯೋದಲ್ಲಿ ಸೆಟ್ ದೋಸೆನ ಹಾಕಿದ್ದೆ. ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈಗ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಒಂದೆರಡು ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯನ ಹಾಕೋತಾ ಇದ್ದೀನಿ. ಮೆಂತ್ಯನ ಹಾಕೋದ್ರಿಂದ ಬೇರೆ ಟೇಸ್ಟೇ ಸಿಗುತ್ತೆ. ಮೆಂತ್ಯ ಮತ್ತು ಕಡಲೆಬೇಳೆಯಿಂದ ಸೆಟ್ ದೋಸೆಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಕ್ಲೀನಾಗಿ ತೊಳ್ಕೊಂಡು ನಾನು ಇದನ್ನು 4 to 5 hours ನೆನೆಯೋಕೆ ಇಟ್ಕೊಂಡಿದ್ದೆ. ನೆಂದಾದ್ಮೇಲೆ ನೋಡಿ ಅಕ್ಕಿ ಈ ರೀತಿ ಆಗಿರಬೇಕು. ಕ್ಲೀನಾಗಿ ನೆಂದಿದೆ ಈಗ ಅಕ್ಕಿ. ನಾನು ಅದನ್ನು ಒಂದು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ದೋಸೆ ಬ್ಯಾಟರ್ ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಇದನ್ನು ನೀರು ಹಾಕ್ಕೊಂಡು ತೀರಾ ತೆಳ್ಳಗೆ ಮಾಡ್ಕೊಬಿಡ್ಬೇಡಿ. ನಾನೀಗ ಗ್ರೈಂಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಹದದಲ್ಲಿ ಇರಬೇಕು ದೋಸೆ ಹಿಟ್ಟು ಅಂತ. ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿ ಮೊದಲು ನೀವು ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತೀರಾ ಗಟ್ಟಿ ಅನಿಸಿದರೆ ನೋಡಿಕೊಂಡು ದೋಸೆ ಬ್ಯಾಟರ್ ಅದಕ್ಕೆ ರೆಡಿ ಮಾಡ್ಕೋಬೋದು. ನಾನೀಗ ಅದಕ್ಕೆ ಮೊದಲು ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಮೊದಲು 1 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕೋತಾ ಇದ್ದೀನಿ. ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಶುಗರ್ನ ಹಾಕೋದ್ರಿಂದ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ ನಾನು ದೋಸೆಗೆ ಹಾಕ್ತಾ ಇರೋದು. ಈಗ ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ದೋಸೆ ಉಬ್ಬಲ್ಲಪ್ಪ ನಮಗೆ ಬೆಳಗ್ಗೆ ಅನ್ನೋರು 1 ಪಿಂಚು ಸೋಡಾನ ಹಾಕೋಬೋದು. ಅಡುಗೆ ಸೋಡಾನ ಹಾಕ್ಕೊಳ್ಳಿ. ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ನೋಡಿ. ನಾನು ಶುಗರ್ ಮತ್ತು ಸಾಲ್ಟನ್ನು ಹಾಕಿದ್ಮೇಲೆ ಈ ರೀತಿ ಇಷ್ಟು ಹದಕ್ಕೆ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ನೈಟ್ ಪೂರ್ತಿ ನೆನೆಯೋಕೆ ಇಟ್ಕೊಂಡು ಬೆಳಗ್ಗೆ ಎದ್ದು ನೋಡೋಣ ದೋಸೆ ಬ್ಯಾಟರ್ ಹೇಗಾಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈ ರೀತಿ ಉಬ್ಬಿ ಬಂದರೆ ಸೆಟ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಒಂದು ಕಾವಲಿಯನ್ನು ಇಟ್ಕೊಂಡು ಅದನ್ನು ಕಾಯೋದಕ್ಕೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಈ ರೀತಿ ದೋಸೆಯನ್ನು ಹಾಕಿ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ. ತುಂಬ ಜಾಸ್ತಿ ಅಗಲಕ್ಕೆ ಸ್ಪ್ರೆಡ್ ಮಾಡಬೇಡಿ. ಇಷ್ಟಿದ್ರೆ ಸಾಕು. ಸೆಟ್ ದೋಸೆ ನೋಡೇ ಇರ್ತೀರ ಎಲ್ಲರೂ. ನೋಡಿ ಈ ರೀತಿ ಬಬಲ್ ಬರಬೇಕು. ಈ ರೀತಿ ಬಬಲ್ಸ್ ಬಂದರೆ ದೋಸೆ ಮೇಲೆ ದೋಸೆ ಚೆನ್ನಾಗಿ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಬಲ್ಸ್ ಎದ್ದೇಳ್ತಿದೆ. ನಾನೀಗ ಅದ್ರ ಮೇಲೆ ಕ್ಯಾರೆಟ್ ತುರಿಯನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ಯಾರೆಟ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಕಡೆ ಹಾಕ್ಕೊಳ್ಳಿ. ಈ ರೀತಿ ಕ್ಯಾರೆಟ್ ಮತ್ತು ಕೊತ್ತಂಬರಿ ಹಾಕಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ನಿಮಗೆ ಆಯಿಲ್ ಬೇಡ ಅಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಅಥವಾ ಬೆಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನೀಗ ಮಗ್ಚಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಬ್ರೌನ್ ಬರಬೇಕು ಅಂದರೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈಗ ಸೆಟ್ ದೋಸೆ ರೆಡಿಯಾಗಿದೆ. ನಾನು ಟೊಮೊಟೊ ಚಟ್ನಿಯೊಂದಿಗೆ ಸೆಟ್ ದೋಸೆಯನ್ನು ಇಟ್ಕೊಂಡಿದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.